ತೇಜಸ್ ಅಂಥೇಳಿ ಮಂಡ್ಯದಿಂದ ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಬ ಸಿಟ್ಟಿರುತ್ತೆ ಗುರುಜಿ, ಅದನ್ನು ಉಪಶಮನ ಮಾಡಿಕೊಳ್ಳುವುದು ಹೇಗೆ ಅಂತ. ನೋಡಿ ತೇಜಸ್, ನೀವು ಯೌವನಕ್ಕೆ ಕಾಲಿಟ್ಟಂತಹ ಸಮಯ ಅಂದರೆ 18-19 ವರ್ಷ ಮಾತ್ರ ಆಗಿರೋದು ನಿಮಗೆ. ಇದು ಕೆಲವೊಮ್ಮೆ ಯಜ್ಞಹವನಗಳಿಂದ ಸರಿಯಾಗುವಂಥ ವಿಷಯ ಅಲ್ಲ. ನಾವು ನಮ್ಮನ್ನು ಅರಿತಾಗ ಮತ್ತು ನಮಗೆ ಸಂದಿಗ್ಧ ಪರಿಸ್ಥಿತಿ ಎದುರಾದಾಗ, ಆ ಸಂದರ್ಭದಲ್ಲಿ ನಮ್ಮ ಅಸಮಾಧಾನಗಳು ನಮಗೆ ತಿಳಿದಾಗ ಅದೇ ಪರಿಹಾರ ಅಂತ. ಇನ್ನೊಂದು ನಿಮಗೆ ಹೇಳಲಿಕ್ಕೆ ತೇಜಸ್ ಇಷ್ಟಪಡ್ತೇನೆ ನಾನು. ನೀವೇ ಕೇಳಿದ್ದೀರಾ, ನನಗೆ ಕೋಪ ಜಾಸ್ತಿ. ಯಾವಾಗ ನಿಮಗೆ ಕೋಪ ಜಾಸ್ತಿ ಅಂತ ನಿಮಗೇ ಗೊತ್ತಾಗಿದೆಯೋ ಪರಿಹಾರ ಅಲ್ಲೇ ಆಗಿದೆ ಅಂತ ಇನ್ನೊಂದು ಅರ್ಥ. ಯಾವುದೇ ವಿಷಯಗಳನ್ನು ಮಾತಾಡುವಾಗ, ಹೇಳುವಾಗ, ಕೇಳುವಾಗ ಒಂದು ಚಿಕ್ಕ ಆಲೋಚನೆಯನ್ನು ಮಾಡಿ ಸ್ವಲ್ಪ ಸಮಯಾವಕಾಶ ತಗೊಂಡು ನಂತರ ಅದರ ನಿರ್ಧಾರವನ್ನು ಮಾಡಿದಾಗಲೂ ನಿಮಗೆ ಪರಿಹಾರ ಉಂಟಾಗುತ್ತೆ. ಮತ್ತು ನಿಮಗೆ ಈಗ ನಡೀತಾ ಇರುವಂತಹ ದಶಾಕಾಲ ಕುಜ ಮಹಾರ್ದಶೆ ನಡೀತಾ ಇದೆ. ತುಂಬ ಜಾಗ್ರತೆ ಮಾಡಿ. ಜಗಳ, ವಿವಾದ, ಮನಸ್ತಾಪ, ವಾಹನ ಅಪಘಾತ ಇಂತಹ ಎಲ್ಲ ಅನುಭವಗಳು ನಿಮ್ಮ ಪಾಲಿಗೆ ಜಾಸ್ತಿಯಾಗಿ ಕಾಣುವಂತಹ ಸಾಧ್ಯತೆ ಹೆಚ್ಚಿನದ್ದಾಗಿ ಕಾಣಿಸ್ತಾ ಇದೆ. ಪ್ರಸ್ತುತ ಈಗಾಗಲೇ ನೀವು ವಾಹನದಲ್ಲಿ ಕೆಲವು ಸಮಸ್ಯೆಗಳಿಗೆ ಕಾರಣವಾದ ಲಕ್ಷಣಗಳು ಇದರಲ್ಲಿ ನನಗೆ ಕಾಣಿಸ್ತಾ ಇದೆ. ಯಾವಾಗ ಶನಿ ಮತ್ತು ಕುಜ ಒಟ್ಟಿಗೆ ಒಂದೇ ರಾಶಿಯಲ್ಲಿ ಇರುವಂತಹ ನೀಚನಾದ ಕುಜ, ಈ ಎರಡು ಗ್ರಹಗಳು ಯುದ್ಧ ಗ್ರಹಗಳು, ಚಿಕ್ಕ ಚಿಕ್ಕ ವಿಷಯಕ್ಕೂ ಸ್ವಲ್ಪ ವಿವಾದಕ್ಕೆ ಕಾರಣವಾಗುವ ಮಾತುಗಳನ್ನಾಡುವುದು, ವಿದ್ಯಾ ವ್ಯಾಸಂಗಕ್ಕೆ ಹೆಚ್ಚಿನ ಗಮನವನ್ನು ಕಡಿಮೆ ಮಾಡುವುದು, ಈ ಎಲ್ಲ ಗುಣಗಳು ನಿಮ್ಮ ಜಾತಕದಲ್ಲಿ ಈ ದಶಾಕಾಲದಲ್ಲಿ ಕೊಡುತ್ತೆ. ಯಾವಾಗ ನನ್ನ ಮಾಡಿದ ತಪ್ಪು ನನಗೆ ಅರಿವಾಗುತ್ತೋ ಆ ಸಂದರ್ಭದಲ್ಲಿ ಅವರಿಗೆ ಪ್ರೌಢತ್ವದಿಂದ ಅವರ ಸ್ವಯಂಕೃತವಾದ ಅಭಿಷ್ಟ ಫಲಗಳನ್ನು ಪಡೆದುವ ಯೋಗಗಳುಂಟಾಯಿತು ಅಂತ ಹೇಳ್ತೇನೆ. ಆದ್ದರಿಂದ ನೀವು ಇಲ್ಲಿ ಮಾಡಬೇಕಾದದ್ದು ಪ್ರತಿದಿನ ಬೆಳಗ್ಗೆ ಪ್ರಾಣಾಯಾಮ, ಯೋಗಾಸನ, ಮಾತಾಪಿತೃಗಳ ಪಾದ ಸ್ಪರ್ಶ ಮಾಡಿ ನಮಸ್ಕಾರ ಮಾಡುವ ಒಂದು, ನಾವು ಅದಕ್ಕೆ ಸಂಸ್ಕಾರ ಅಂತ ಹೇಳ್ತೇವೆ. ಈ ಸಂಸ್ಕಾರಗಳಿಗೆ ಮಹತ್ವ ಕೊಟ್ಟಾಗ, ವ್ಯಕ್ತಿಗಳಿಗೆ ಮಹತ್ವ ಕೊಟ್ಟು ಅದಕ್ಕನುಗುಣವಾದ ನಿಯಮವನ್ನು ನೀವು ಅಳವಡಿಸುವುದೇ ಇದಕ್ಕೆ ಪರಿಹಾರ. ಒಂದು. ಎರಡನೇದಾಗಿ ನೀವು ಈ ಸಂದರ್ಭದಲ್ಲಿ ಮಾಡಬೇಕಾದದ್ದು ದುರ್ಗಾ ಪರಮೇಶ್ವರಿ ದೇವರ ಸೇವೆಯನ್ನು ಮಾಡುವುದು ಒಳ್ಳೆಯದು. ನಿಮ್ಮ ಮನೆಯ ಪರಿಸರದಲ್ಲಿ ಯಾವುದಾದರೂ ಕ್ಷೇತ್ರಗಳಿದ್ದರೆ ಅಲ್ಲಿ ನಿಮ್ಮನ್ನು ನೀವು ಸೇವಾ ರೂಪದಲ್ಲಿ ತೊಡಗಿಸಿಕೊಳ್ಳುವುದು. ದೇವರಿಗೆ ಯಾವುದೇ ಒಂದು ದೊಡ್ಡ ಯಾಗಹವನಗಳಿಗಿಂತಲೂ ಅಲ್ಲಿ ಕ್ಷೇತ್ರ ಸೇವೆಯನ್ನು ಮಾಡುವುದು. ಅದರಿಂದ ಇದನ್ನು ಪಾಲನೆ ಮಾಡಿ ನಿಮ್ಮ ವ್ಯಕ್ತಿತ್ವ ವಿಕಾಸ ಆಗಲಿ, ಮುಂದಿನ ದಿನದಲ್ಲಿ ದೊಡ್ಡ ಅದೃಷ್ಟವಂತ ವ್ಯಕ್ತಿತ್ವ ಆಗ್ತೀರಾ ಅಂತ ಸೂಚಿಸ್ತಾ ಇದೆ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ.